ಹಾಯ್ ಗಾಯ್ಸ್, ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ವೀಕೆಂಡ್ ಆಗಿರೋದ್ರಿಂದ ನಾವಿವತ್ತು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿ ಹೋಗೋದು ಅಂದಾಗ ಜೋಗ ಜಲಪಾತಕ್ಕೆ ಹೋಗೋಣ, ಮಳೆ ಸೀಸನ್ ಅಲ್ವ, ಚೆನ್ನಾಗಿರುತ್ತೆ ಅಲ್ಲಿ ವೆದರೆಲ್ಲ ಅಂತ ಹೇಳ್ಕೊಂಡು ಹೊರಟ್ವಿ. ಹೋಗೋಣ ಅಂತೇಳಿ ನಾವು ಹೋಗೋಷ್ಟರಲ್ಲೇ 11:30 ಆಗಿತ್ತು. ಸರಿ ಆಯಿತು ಅಂತ ಅಂದ್ಕೊಂಡು ಸಾಂಗ್ ಎಲ್ಲ ಕೇಳಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವರು ಗಾಡಿಗೆ ಏರ್ ಹೊಡಿಸ್ಬೇಕು ಅಂತ ಹೇಳಿ ಅಲ್ಲಿ ಗ್ಯಾರೇಜ್ ಹತ್ರ ನಿಲ್ಲಿಸ್ಕೊಂಡ್ರು. ನಾನು ಯಾವುದೋ ಮರ ಇದೆಯಲ್ಲ ಅಂತ ನೋಡಿದ್ರೆ ಇದು ನೇರಳೆಹಣ್ಣಿನ ಮರ. ನನಗೆ ಬೇಕು ಅಂತ ಹೇಳಿದೆ, ಸೀಸನ್ ಅಲ್ವಾ ಚೆನ್ನಾಗಿರುತ್ತೆ ಅಂತೇಳಿ. ಇವ್ರು ಮುಂದೆ ಕೊಡಿಸ್ತೀನಿ ಅಂತ ಹೇಳಿದ್ರು. ನನ್ನ ಪುಣ್ಯಕ್ಕೆ ಏನೋ ಈ ಹೋಗೋ ದಾರಿ ಎಲ್ಲ ನೇರಳೆಹಣ್ಣಿನ ಮರನೇ ಆಗಿತ್ತು. ಸೊ ನಾನು ಹರ್ಕೊಡ್ತೀನಿ, ಇಲ್ಲಿ ಚೆನ್ನಾಗಿದೆ ಅಲ್ಲ ಅಂತ ಅಂದ್ಕೊಂಡು ಇವ್ರ ಮರ ಹತ್ತೋಕೆ ಸ್ಟಾರ್ಟ್ ಮಾಡೇ ಬಿಟ್ಟರು. ನಾನು ಎಲ್ಲಿ ಬೀಳ್ತಾರೋ, ಬಿದ್ದು ಕಾಲು ಕೈ ಎಲ್ಲಿ ಮುರ್ಕೊಳ್ತಾರೋ ಅಂತ ನಾನು ಆ ಭಯದಲ್ಲಿದ್ದೆ. ಬಟ್ ಆ ಥರ ಎಲ್ಲ ಏನು ಆಗಲಿಲ್ಲ. ಮರ ಮಾತ್ರ ಸಿಕ್ಕಾಪಟ್ಟೆ ಹಣ್ಣೆಲ್ಲ ಬಿಟ್ಟಿತ್ತು, ಚೆನ್ನಾಗಿ ಕಾಣಿಸ್ತಾನೂ ಇತ್ತು. ಇದೆಲ್ಲ ಹಣ್ಣು ಕಿತ್ತ ಮೇಲೆ ಯಾವುದ್ರಲ್ಲಿ ಇಟ್ಕೊಂಡು ಹೋಗೋದು ಅಂತೇಳಿ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಲಾಸ್ಟಿಗೊಂದು ಪ್ಲ್ಯಾನ್ ಮಾಡಿದೆ, ಹೆಲ್ಮೆಟ್ ಇತ್ತಲ್ಲ, ಹೆಲ್ಮೆಟಲ್ಲಿ ಹಾಕ್ಕೊಂಡು ಇಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡೆ. ಹಣ್ಣೆಲ್ಲ ಕಿತ್ಬಿಟ್ಟು ಕೊಡ್ತಾಯಿದ್ರು, ನಾನು ಅದನ್ನು ಹೆಲ್ಮೆಟಲ್ಲಿ ಹಾಕ್ಕೊಳ್ತಾ ಇದ್ದೆ. ನೆಕ್ಸ್ಟು ಇಷ್ಟ ಆಯಿತು. ಇವ್ರು ಅರ್ದಿದ್ದ ಹಣ್ಣೆಲ್ಲ ಒಂದು ಟೇಸ್ಟು ಮಾಡಿದ್ರು. ನೆಕ್ಸ್ಟು ಒಂದು ಸೆಲ್ಫಿ ಪೋಸ್ ಕೊಟ್ಟರು. ನೆಕ್ಸ್ಟ್ ಇವರು ಹಾಂ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತೇಳಿ ಇವ್ರಿಗೆ ತಿನ್ನಿಸ್ಕೊಂಡು ಇವ್ರು ತಿಂತ ಗಾಡಿ ಓಡಿಸ್ತಿದ್ರು, ನಾನು ತಿಂತ ಕೂತ್ಕೊಂಡಿದ್ದೆ. ನೆಕ್ಸ್ಟ್ ಪಕ್ಕದಲ್ಲೇ ತಾವರೆ ಹೂವಿಂದು ಕೆರೆ ಕಾಣಿಸ್ತು. ಎಲ್ಲಿ ತಾವರೆ ಹೂವು ಬೇಕು ಅಂತಂದರೆ ಮತ್ತೆ ಕೆರೆಗೆ ಹಾರ್ತಾನೆ ಅಂದ್ಕೊಂಡು ನಾನೇನು ಹೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಇವತ್ತು ವೆದರು ಸಹ ನಮಗೆ ಸಪೋರ್ಟ್ ಮಾಡ್ತು, ಜಾಸ್ತಿ ಮಳೆ ಏನೂ ಬರಲಿಲ್ಲ. ಬೈಕಲ್ಲಿ ಹೋಗೋದ್ರಿಂದ ಮಳೆ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತಿತ್ತು. ಫೈನಲಿ ವಿ ರೀಚ್ಡ್ ಜೋಗ. ಸ್ವೀಟ್ ಕಾರ್ನ್ ತಿಂತ ಜೋಗ ನೋಡ್ಕೊಂಡಿದ್ದಾಯಿತು. ನೆಕ್ಸ್ಟು ಈ ವೆದರ್ ಬೇರೆ ನಮಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಎಲ್ಲಾದರೂ ಬೇರೆ ಕಡೆ ನೆಕ್ಸ್ಟು ಮುಂದೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿ ಹೋಗೋದು ಅಂದಾಗ ಭೀಮೇಶ್ವರ ಫಾಲ್ಸು ನಾನು ನೋಡಿರಲಿಲ್ಲ, ಇವರು ನೋಡಿರಲಿಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಇವಾಗ ಭೀಮೇಶ್ವರ ಫಾಲ್ಸಿಗೆ. ಅದು ಹೇಗಿದೆ ನೋಡೋಣ. ಇಲ್ಲಿ ಬಂದರೆ ಇಲ್ಲಿ ನೆಕ್ಸ್ಟು 2.5 ಕಿಲೋಮೀಟರ್ಸು ಈ ಥರ ರೋಡ್ ಸಿಗುತ್ತೆ ನಮಗೆ, ಮೇನ್ ರೋಡಿಂದ ಡೌನಿಗೆ ಬಂದಾಗ. ಈ ಪ್ಲೇಸಿಗೆ ಜೀಪೆಲ್ಲ ಓಡಾಡುತ್ತೆ. ಪರ್ ಹೆಡ್ 150 ಏನೋ ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ. ಇವರು ತೋಟಕ್ಕೆಲ್ಲ ನನಗೆ ಹೋಗಿ ರೂಢಿ ಇದೆ, ನನಗೆ ಈ ಥರದ್ದು ರೋಡಲ್ಲೆಲ್ಲ ನಾನು ಓಡಿಸ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಗಟ್ಟಿಗೆ ಇಟ್ಕೊಂಡು ಕೂತ್ಕೊಂಡೆ. ಫೈನಲಿ ಕರ್ಕೊಂಡು ಬಂದರು. ಈ ಫಾಲ್ಸ್ ಆ ದೇವಸ್ಥಾನದ ಪಕ್ಕದಲ್ಲೇ ಹರಿಯೋದ್ರಿಂದ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಹ. ಪ್ಲೇಸಸ್ ಎಲ್ಲ ನೋಡ್ಕೊಂಡ್ವಿ. ನೆಕ್ಸ್ಟು ಎಗ್ ಮ್ಯಾಗಿ ತಿಂದ್ಕೊಂಡು ಇವತ್ತಿನ ಈ ಜರ್ನಿನ ಎಂಡ್ ಮಾಡಿ ಊರಿಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.